ಹಲೋ, ಎಲ್ರಿಗೂ ನಮಸ್ಕಾರ. ಪ್ರತಿ ಸಲ ಹೋಗೋ ಥರ ಈ ಸಲಿನ ನಾವು ಒಂದು ಟ್ರಿಪ್ ಹೋಗ್ತಾಯಿದ್ದೀವಿ. ಇವರೇ ನಮ್ಮ ಶೆಡ್ಡಿ ರೋಸ್, ಇವ್ರ ಜೊತೆ ಹೋಗ್ತಾಯಿದ್ದೀವಿ. ಈ ಸಲ ನಾವು ಹೋಗ್ತಾ ಇರೋಂಥ ಪ್ಲೇಸು ರಾಮನಗರದ ಹತ್ರ ಇರೋ ರೇವಣಸಿದ್ದೇಶ್ವರ ಅಂತ. ಬನ್ನಿ ನೋಡೋಣ ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ ಅಂತ. ನಮಸ್ಕಾರ. ಸುಮಾರು 55 ಕಿಲೋಮೀಟರ್ ಇವಾಗ ಕನಕಪುರದಿಂದ ಬರ್ತಿದ್ದೀರಾ ಅಂದರೆ ಒಳ್ಳೆರಡು ಬೈಪಾಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದು ಇಲ್ಲಿ ರೈಟ್ ತಗೊಳ್ಳಿ. ಇಲ್ಲಿ ರೈಟ್ ತಗೊಂಡ್ಮೇಲೆ ಎದುರುಗಡೆ ಕಾಣಿಸ್ತಾ ಇರೋಂಥ ರೂಟಲ್ಲಿ ಹೋಗ್ಬೇಕಾಗುತ್ತೆ. ಈ ರೂಟಲ್ಲಿ ತಗೊಂಡು ಮತ್ತೆ ಮುಂದೆ ಹೋದರೆ ರಾಮನಗರ ರೂಟ್ಗೆ ಜಾಯ್ನ್ ಆಗುತ್ತೆ. ರಾಮನಗರ ರೂಟ್ ಜಾಯ್ನ್ ಆಗೋಂಥ ರೂಟು ಇಲ್ಲಿ ಎಡಗಡೆ ತಗೋಬೇಕು ನೀವು. ಇಲ್ಲಿ ಬಂದಮೇಲೆ ಮತ್ತೆ ನೀವು ರೈಟ್ ಸೈಡ್ ತಗೊಳ್ಳಿ. ಇದು ಇವಾಗ ರಾಮನಗರ ರೂಟು. ಇಲ್ಲಿಂದ ಸುಮಾರು 14 ಕಿಲೋಮೀಟರ್ ತನಕ ಇದೆ ದೇವಸ್ಥಾನ. ಎದುರುಗಡೆ ಕಾಣಿಸ್ತಾ ಇದೆ ಇವಾಗ ನಾವು ಬೆಟ್ಟ. ರಾಮನಗರ ಕನಕಪುರದಿಂದ ರಾಮನಗರದಲ್ಲಿ ಅಬೇರಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಅದರಿಂದ 1.5 ಕಿಲೋಮೀಟರ್ ಎಂಟ್ರೆನ್ಸು. ಆಂಜನೇಯ ಸ್ವಾಮಿಗಳಿದ್ದಾರೆ. ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ಹೊರಡೆ ಹೋದರೆ ನಾವು ಹೋಗುವಂಥ ಪ್ಲೇಸ್ ಸಿಗುತ್ತೆ. ಹಿಂದುಗಡೆಯಲ್ಲಿ ಕಾಣಿಸ್ತಾ ಇರೋಂಥ ಬೆಟ್ಟನೇ ರೇವಣಸಿದ್ದೇಶ್ವರ ಬೆಟ್ಟ ಅಂತ. ಸುಮಾರು 150 ವರ್ಷ ಹಳೆಯ ಬೆಟ್ಟ. ಇದೇ ಥರ ನಾವು ಬೆಟ್ಟ ಹತ್ತಕ್ಕೆ ಸುಮಾರು 1.5 ಕಿಲೋಮೀಟರ್ ತನಕ ಇದೆ. ಟ್ರೆಕ್ಕಿಂಗ್ ಅಂತಲೂ ಕರಿಬೋದು, ಸಮೇತ ಬರ್ಬೋದು. ಹೇಗೆ ಕಾಣಿಸುತ್ತೆ ಅಂತ ಈ ಬೆಟ್ಟ ಹತ್ತಕ್ಕೆಲ್ಲ ಏನು ತೊಂದರೆ ಇಲ್ಲ. ತುಂಬ ಇದೆ. ಬಿಸಿಲಾಗಲಿ ಮಳೆ ಆಗಲಿ ಈಸಿಯಾಗಿ ನಾವು ಬೆಟ್ಟ ಹತ್ತಬೇಕು. ಬೆಟ್ಟ ಅಂತ ಕರೀತಾರೆ. ಮುಂಚೆ ಇಲ್ಲಿ ರೋಡ್ ಇರಲಿಲ್ಲ, ಈಗ ರೋಡ್ ಮಾಡಿದ್ದಾರೆ. ಅರ್ಧ ಬೆಟ್ಟ ಗಾಡಿನಲ್ಲೇ ಹೋಗೋದು. ಇವರಿಗೆ ಫೀಸ್ ಬೇರೆ ಕೊಡಬೇಕು. 1 ನಿಮಿಷ 10 ರೂಪಾಯಿ ಟಿಕೆಟ್ನ ಎಂಟ್ರಿ ಫೀಸ್ ಅಂತ ಕೊಡ್ತಾರೆ. ಟಿಕೆಟ್ ತಗೊಂಡಿದ್ದಾಯಿತು. ಇದೇ ರೇವಣಸಿದ್ದೇಶ್ವರ ಬೆಟ್ಟ ಅನ್ನೋ ಹೆಸರು. ಈಗ ಇಲ್ಲಿಂದ ಹೊರಡೋಣ ಹೇಗಿರುತ್ತೆ ಅಂತ. ಇಲ್ಲಿಂದಲೇ ಹೆಂಗೆ ಕಾಣಿಸ್ತಾ ಇದೆ ಆದರೆ ನಾವು ಈ ಬೆಟ್ಟ ಹತ್ತೋದಿಲ್ಲ. ಇದು ಎದುರುಗಡೆ ಕಾಣಿಸುವಂಥ ಒಂದು ಬೆಟ್ಟನ ಹತ್ತೋದು. ಹೇಗೆ ಕಾಣಿಸ್ತಾ ಇದೆ ಅಂತ. ಹತ್ತಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಸಮೇತ ಎಲ್ಲರೂ ಇಲ್ಲಿಗೆ ಅದರ ಗ್ರೂಪಲ್ಲೆಲ್ಲ ಬಂದಿದ್ದಾರೆ ಫೋಟೋ. ಇದು ಪಾರ್ಕಿಂಗ್ ಪ್ಲೇಸ್ ಆಗಿರುತ್ತೆ. ಈಗ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಗಾಡಿನ. ನೋಡಿಕೊಂಡು ಹಾಕೊಳ್ಳಿ ಎಲ್ಲರೂ ಒಂದು ಕಡೆ. ಸೊ ಬಂದಿದ್ದಾಯಿತು, ನಾವು ಗಾಡಿನ ಪಾರ್ಕ್ ಮಾಡಿದ್ದಾಯಿತು. ಈಗ ಇಲ್ಲಿಂದ ಹೊರಡೋದೆ ಈ ಬೆಟ್ಟಕ್ಕೆ. ಇದಕ್ಕೆ ಆಲ್ರೆಡಿ ರೋಪೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಬಟ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಯಾವಾಗಾಗುತ್ತೆ ನೋಡೋಣ. ಗಾಡಿಯೆಲ್ಲ ಪಾರ್ಕ್ ಮಾಡಿದ್ವಿ. ಅರ್ಧ ಬೆಟ್ಟ ತನಕ ಗಾಡಿನೇ ಬರುತ್ತೆ. 2 ವೀಲರ್ 4 ವೀಲರ್ ಎಲ್ಲ ತರ್ಬೋದು. ಅದಾದಮೇಲೆ ಬಂದರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಇದೊಂದು ಮೊದಲನೇ ವ್ಯೂ ಪಾಯಿಂಟ್ ಆಗಿರುತ್ತೆ. ಮೇಲೆ ಹೋದ್ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಇದೇ ಜಾಗದಲ್ಲಿ ಊಟ ಹಾಕ್ತಾರೆ. ಇಲ್ಲಿ ಕಾಣಿಸ್ತಾ ಇರೋವಂಥ ಬಿಲ್ಡಿಂಗಲ್ಲಿ ಮೇಲೆ ನೋಡಿ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಟ್ರೆಕ್ಕಿಂಗ್. ಇಲ್ಲಿಂದ ಕೆಳಗಡೆ ಇಳಿದ್ರೆ ಬೆಟ್ಟದ ಮೇಲೆ ಹೋಗೋಕ್ಕೆ ಜಾಗ ಸಿಗುತ್ತೆ. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನ ಇದೆ. ಫಸ್ಟು ನಾವು ಬೆಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತಾ ಇನ್ನು ಈ ಟೆಂಪಲ್ ಒಳಗೆ ಹೋಗೋಣ. ಇದು ಭೀಮೇಶ್ವರ ಸನ್ನಿಧಿ. ಆಮೇಲೆ ಹೋಗೋಣ ಇದಕ್ಕೆ. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಕಾಷನ್ಸ್ ಬೋರ್ಡ್ ಇರುತ್ತೆ. ಹೀಗೆ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ಮುಂಚೆ ಇಲ್ಲಿ ಈ ಥರ ಸೇಫ್ಟಿ ರೂಲ್ಸ್ ಎಲ್ಲ ಏನು ಹಾಕಿರಲಿಲ್ಲ. ಮುಂಚೆ ಇದ್ದಿದ್ದು ಈ ಒಂದು ಕಂಬಿನ ತೆಗೆದು ಈಗ ಎಲ್ಲ ಹೊಸದಾಗಿ ಹಾಕಿದ್ದಾರೆ. ಶೆಲ್ಟರ್ ಎಲ್ಲ ಏನು ಇರಲಿಲ್ಲ ಮುಂಚೆ. ಈಗ ಮಳೆ ಬರಲಿ ಬಿಸಿಲು ಬರಲಿ ಎಲ್ಲರೂ ಆರಾಮಾಗಿ ಹೋಗ್ಬೋದು.
ಆ ಒಂದು ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಇವಾಗ. ಇದು ನಮ್ಮ ಮನೆ ದೇವರು ಕೂಡ. ನಾವು ಅವಾಗವಾಗ ಬರ್ತಾನೆ ಇರ್ತೀವಿ. ಒಂಥರ ನೆಮ್ಮದಿ ಕೊಡುವಂಥ ಜಾಗ ನೋಡಿ. ಯಾವ ಥರ ಒಂದು ಪ್ಲೇಸು, ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಪ್ಲೇಸು. ಡಿವೈನಿಟಿ ಕೂಡ ಫೀಲ್ ಆಗುತ್ತೆ ನಿಮಗೆ ಈ ಥರ. ಮುಂಚೆ ಫುಲ್ ಓಪನ್ ಸ್ಪೇಸ್ ಇತ್ತು ಇಲ್ಲಿ. ಈಗ ಸೇಫ್ಟಿ ಪರ್ಪಸ್ಗೋಸ್ಕರ ಈ ಥರ ಎಲ್ಲ ಮಾಡಿದ್ದಾರೆ. ಅದೇ ಜಾಗ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಕೇಳಿಸ್ಕೊತ ಇದ್ರೆ ನೀವೇ ಸೌಂಡು ಯಾವ ಥರ ಇದೆ, ಎಷ್ಟು ಜೋರಾಗಿದೆ ಅಂತ. ಈ ಸೌಂಡ್ಗೆ ಅರ್ಧ ಸೈಕ್ ಆಗಿಬಿಡುತ್ತೆ ನಿಮಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಒಂದು ಸ್ವಲ್ಪ ದೂರ ಮಾತ್ರ ಈ ಥರ ಇರುತ್ತೆ. ಇದಾದ್ಮೇಲಿಂದ ಫುಲ್ ನ್ಯಾರೋ ಸ್ಟೈಲಲ್ಲಿ ಇರುತ್ತೆ ಹತ್ತಕ್ಕೆ. ಈ ಎದುರುಗಡೆ ಕಾಣಿಸ್ತಿರೋದು ಮುಂಚೆ ನಾವು ಹೋಗಿ ಆಟ ಆಡ್ತಿದ್ದಾರೆ. ಈಗ ಅದನ್ನು ರೆಸಾರ್ಟ್ ಮಾಡಿಟ್ಬಿಟ್ಟಿದ್ದಾರೆ. ರೆಸಾರ್ಟಲ್ಲಿ ಬೋಟಿಂಗ್ ಎಲ್ಲ ಅಲೋ ಮಾಡ್ತಾರೆ. ನಾವು ಹೋಗಿಲ್ಲ ಒಂದ್ಸಲಿನೂ. ನೋಡೋಣ ಯಾವುದಾನ ಒಂದ್ಸಲಿ ಹೋಗಿ ರೆಸಾರ್ಟಲ್ಲಿ ಒಂದ್ಸಲಿ ಆಟ ಆಡೋಣ. ಅದೇ ಇಲ್ಲಿವರೆಗೂ ಬಂದಿರೋದು ಒಂದು ಲೆಕ್ಕ, ಆದರೆ ಇಲ್ಲಿಂದ ಹತ್ತೋದು ಇನ್ನೊಂದು ಲೆಕ್ಕ. ಯಾಕಂದರೆ ನೋಡಿ ಯಾವ ಥರ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಕ್ರಾಸಾಗಿ ಹತ್ತಬೇಕಿದೆ. ಏನಾಗಲ್ಲ, ಮೊಬೈಲ್ ಏನಾಗಲ್ಲ, ಕಡಿಮೆ ಕೊಡ್ತು. ಅಚಾನಕ್ಕಾಗಿ ಮೊಬೈಲ್ ಬಿದ್ದೋಯ್ತು. ಗಣೇಶ ದೇವರಿಗೆ ಒಂದು ಕೈ ಮುಗಿದ್ಕೊಂಡು ಇಲ್ಲಿಂದ ಹೊರಡೋಣ ನಾವು. ನೋಡಿ ಎಂಥ ಒಂದು ಪ್ಲೇಸ್, ಯಾವ ಥರ ಒಂದು ಬ್ಯೂಟಿಫುಲ್ ಪ್ಲೇಸು. ಸೊ ನಮಗೆ ಆ್ಯಕ್ಚುಲ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಈ ಥರ ಬರುತ್ತೆ. ಕೋತಿಗಳಂತೂ ತುಂಬ ಇದೆ. ಬನ್ನಿ ನೋಡೋಣ. ಸೊ ಹತ್ತೋದು ಈ ಥರ ಇರುತ್ತೆ ನೋಡಿ. ಹೇಗೆ ಗ್ರಿಪ್ ಇಲ್ಲದೆ ಹತ್ತೋಕ್ಕೆ ಆಗಲ್ಲ. ಗ್ರಿಪ್ ಅಂತ ಇಟ್ಕೊಂಡು ಹತ್ತಬೇಕು. ಯಾವ ಥರ ಕ್ರಾಸ್ ಆಗಿದೆ. ಮೇಲೆ ಹೋಗೋವರೆಗೂ ಸ್ವಲ್ಪ ಇದೇ ಥರ ಇರುತ್ತೆ ನಿಮಗೆ. ನೀವು ನಮ್ಮ ಫ್ರೆಂಡ್ ಯಾವ ಥರ ಹತ್ತುತ್ತಾ ಇದ್ದಾರೆ ಅಂತ ತರಿಸು ಮುಖಾನ. ಇವಾಗಷ್ಟೇ ಹತ್ತಿದಂಥದ್ದು ಯಾವ ಥರ ಕಾಣಿಸುತ್ತೆ ಅಂತ. ಆದರೆ ಪ್ಲೇಸ್ ಮಾತ್ರ ತುಂಬ ಬ್ಯೂಟಿಫುಲ್ಲು. ಸುತ್ತಲೂ ಬೆಟ್ಟನೇ ಇರುತ್ತೆ ನಿಮಗೆ ನೋಡಿ. ಈ ಥರ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹತ್ತುತ್ತಾರೆ. ಈ ಒಂದೆರಡು ಫಿಲಮ್ ಶೂಟಿಂಗ್ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ನೀವೇ ಯಾವ ಥರ ಇದೆ. ಹತ್ತಕ್ಕೆ ಟ್ರೆಕ್ಕಿಂಗ್ ಮಾಡೋಕ್ಕಂತ ಹೇಳಿ ಮಾಡಿಸಿದ ಪ್ಲೇಸು ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದು ವ್ಯೂ. ಎಲ್ಲರೂ ಯಾವ ಥರ ಹತ್ತಿ ಹಿಡಿತಾ ಇದ್ದಾರೆ. ಅಷ್ಟು ಕಷ್ಟ ಏನಿಲ್ಲ, ಆದರೆ ಹುಷಾರಾಗಿರ್ಬೇಕು. ನಾಯಿ ಕೂಡ ಇರುತ್ತೆ ಹತ್ತುತ್ತೆ. ಆದರೂ ನೋಡಿ ಯಾವ ಥರ ಬರುತ್ತೆ. ಈ ಥರ ಎಲ್ಲ ಒಂದೊಳ್ಳೆ ವ್ಯೂ ಅಂತ ನಿಮಗೆ ಖಂಡಿತ ಸಿಗುತ್ತೆ. ಕಣ್ಣಿಗೆ ಹಬ್ಬ ಅಂತಲೇ ಕರಿಬೋದು. ಇಂಥ ಕಷ್ಟಕರವಾದ ಬೆಟ್ಟ ಏನಿಲ್ಲ. ಒಂದು ಚಿಕ್ಕ ಪಾಪು ಯಾವ ರೇಂಜಿಗೆ ಇಳಿತಾ ಇದೆ ಹತ್ತಿ ನೋಡಿ. ನಾವು ಬಂದಿದ್ದಂಥ ರೂಟ್ ಯಾವ ರೀತಿ ಇದೆ. ಮೇಲ್ಗಡೆ ಹೋದಾಗ ಇನ್ನೂ ಒಳ್ಳೆ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಆದರೆ ನೋಡಿ ಅಜ್ಜಿ ಯಾವ ರೇಂಜಿಗೆ ಹತ್ತುತ್ತಾ ಇದ್ದಾರೆ ಇಲ್ಲಿ. ಅಜ್ಜಿನೇ ನಮಗೆ ಸ್ಫೂರ್ತಿ ಹತ್ತಕ್ಕೆ. ಸೊ ನಾವು ಆಲ್ರೆಡಿ ಅರ್ಧ ಬೆಟ್ಟ ಹತ್ತಿದ್ದೀವಿ.
ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿದ್ರೆ ಮಾತ್ರ ಟೆಂಪಲ್ ಅಷ್ಟೇ. ನಮ್ಮ ಫ್ರೆಂಡು ಯಾವ ರೀತಿ ಹತ್ತುತ್ತಾ ಇದ್ದಾರೆ, ಜಾಗಿಂಗ್ ಎಲ್ಲ ಮಾಡ್ತಾರೆ ಅವರು, ಅದಕ್ಕೆ ಅವ್ರಿಗೆ ಕಷ್ಟನೇ ಆಗ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ಬೆಟ್ಟ ಬೇರೆ ಅವರು ಹತ್ತುತ್ತಾರೆ. ಅಜ್ಜಿ ಮಾತ್ರ ಸೂಪರ್ ಹತ್ತುತ್ತಾ ಇದ್ದಾರೆ. ಬಂದಮೇಲೆ ಯಾವ ಥರ ಕಾಣಿಸುತ್ತೆ ಒಂದು ವ್ಯೂ ನಿಮಗೆ ತೋರಿಸ್ತೀನಿ. ಅಷ್ಟು ಕಷ್ಟ ಏನಿಲ್ಲ, ಆರಾಮಾಗಿ ಹತ್ತಬೋದು. ತುಂಬ ಚಿಕ್ಕ ಬೆಟ್ಟನೇ, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಎಲ್ಲಿ ನೋಡಿದ್ರು ನಿಮಗೆ ಬೆಟ್ಟ ಬೆಟ್ಟ ಬೆಟ್ಟ, ಅದ್ಭುತವಾದ ಜಾಗ. ನಮ್ಮ ಸೂರ್ಯನಿಗೆ ಒಂದ್ಸಲಿ ಹಾಯ್ ಹೇಳ್ಬಿಡೋಣ. ಒಂದು ಹೊಡೆದ್ರೆ ಅರ್ಧ ಬೆಟ್ಟ ಅಟ್ಟಂಗೆ ಲೆಕ್ಕ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಖುಷಿಯಾಗಿ ಹತ್ಕೊಂಡು ಬಂದು ಆಡ್ತಾ ಇದ್ದಾರೆ. ಒಂದು ಕಂಪ್ಲೀಟ್ ವ್ಯೂ ಸಿಗುತ್ತೆ ಅಂತಲೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಜಾಗ. ಎದುರುಗಡೆ ಕಾಣಿಸ್ತಾ ಇರೋದು ನಮ್ಮ ಅಜ್ಜಿ ಬೆಟ್ಟ, ಅದನ್ನು ಹತ್ತಬೋದು ಅಂತೇಳಿ ಮಾಡೋಣ. ಸೊ ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋದ್ರೇ ಟೆಂಪಲ್ಲು. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಮಿಕ್ಕಿದ ಕೆಲಸ ನೋಡೋಣ. ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿದ್ರೆ ಟೆಂಪಲ್ಲು. ಹೇಳಿದಾಗ ಇದು ತುಂಬ ಹಳೆಯದು, ಬಟ್ ಇವಾಗ ಚೆನ್ನಾಗಿಲ್ಲ. ಇಲ್ಲಿ ಇಳಿಯೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಕಾರೆಲ್ಲ ಬರ್ತಾ ಇದೆ. ಈಗ ನಾವು ಬಂದಿದ್ದು ರೂಟು ಇಷ್ಟೇ. ಇದೇ ಟೆಂಪಲ್. ಇಲ್ಲಿ ನಮ್ಮ ಗಣೇಶ ಅವ್ರಿಗೆ ಒಂದು ಹಾಯ್ ಹೇಳೋಣ. ಸೊ ಇಲ್ಲಿ ಒಳಗಡೆ ಕಾಣಿಸ್ತಾ ಇರೋವಂಥದ್ದು ಒಂದು ದೇವಸ್ಥಾನನೇ ನಾವು ಒಳಗಡೆ ಹೋಗಬೇಕಾಗಿರೋದು. ಇದೇ ರೇವಣಸಿದ್ದೇಶ್ವರ ಉದ್ಭವ ಮೂರ್ತಿ ಅಂತ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಜನ ಬರ್ತಾರೆ, ಇನ್ನೂ ಸ್ವಲ್ಪ ಜನ ಬರ್ತಾರೆ. ಆಮೇಲೆ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ. ಇದೇ ದೇವಸ್ಥಾನದ ಹೆಸರು ರೇವಣಸಿದ್ದೇಶ್ವರ ಅಂತ. ಇಲ್ಲಿಂದ ಹೊರಗಡೆ ಹೋಗಬೇಕು. ಅಷ್ಟೇ ಹೊರಗಡೆ ಶೂಟ್ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಎಲ್ಲ ಕೂತಿರೋದು ಅಭಿಷೇಕ ಆಗೋವರೆಗೂ. ಅಭಿಷೇಕ ಆದಮೇಲೆ ಎಲ್ಲ ಅಭಿಷೇಕ ಮುಗಿಸ್ಕೊಂಡು ಈಗ ಸ್ಟೇಜ್ಗೆ ಬಂದ್ವಿ. ಎಷ್ಟು ಜನ ತುಂಬಿಟ್ಟಿದ್ದಾರೆ ನೋಡಿ. ಪ್ರಸಾದ ಕೂಡ ಸಿಕ್ತು. ಈಗ ಇನ್ನೂ ಜನ ಬರ್ತಾನೆ ಇದ್ದಾರೆ. ನಮ್ದಂತೂ ಆಯ್ತು. ಈಗ ದರ್ಶನ ಮುಗೀತು, ಅಭಿಷೇಕನೂ ಆಯಿತು, ಎಲ್ಲ ಆಯಿತು. ಈಗ ಇಲ್ಲಿಂದ ಹೊರಡ್ತಾ ಇದೀವಿ ಕೆಳಗಡೆ. ಇನ್ನೊಂದು ಅದು ಮುಗಿಸ್ಕೊಂಡು ಹೋಗೋದು. ಆದರೂ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ. ಸೊ ಒಂದೊಳ್ಳೆ ದೇವಸ್ಥಾನ ನೋಡಿದ್ದಾಯ್ತು ಇವತ್ತು. ಲೊಕೇಶನ್ಗೂ ಕಮ್ಮಿ ಇಲ್ಲ, ಫಿಲಮ್ ಲೊಕೇಶನ್ ಶೂಟಿಂಗಿಗೆ ಆ ಥರ ಇದೆ ಜಾಗ ಅಂತೂ. 360 ಡಿಗ್ರಿ ವ್ಯೂ. ಇನ್ನೂ ಹೋಗ್ತಾ ಹೋಗ್ತಾ ಫುಲ್ಲು ಡೀಪ್ ಥರನೇ ಕಾಣಿಸುತ್ತೆ. ಎಷ್ಟು ಡೀಪ್ ಇದೆ. ತುಂಬಾ ಒಂದು ವಿಭಿನ್ನವಾದ ಜಾಗ. ಎಲ್ಲಿ ನೋಡಿದ್ರು ಬೆಟ್ಟನೇ ನಿಮಗೆ. ಈಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಕೆಳಗಡೆ ಇನ್ನೊಂದು ದೇವಸ್ಥಾನಕ್ಕೆ. ಅದಾದಮೇಲೆ ಕೆಳಗಡೆ ಇನ್ನೊಂದು ದೇವಿ ದೇವಸ್ಥಾನ ಇದೆ. ಅದನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಕೆಳಗಡೆ ಹೋಗಿ ನೋಡೋಣ. ಈಗ ಕೆಳಗಡೆ ಇಳಿಯೋದು ಅಷ್ಟು ಏನು ಈಸಿ ಅಂತ ಅನಿಸಲ್ಲ, ಆರಾಮಾಗಿ ಇಳಿಬೋದು, ಏನೇ ತೊಂದರೆ ಇಲ್ಲ. ಫ್ಯಾಮಿಲಿ ಸಮೇತ ಅಂತೂ ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ತುಂಬ ಒಳ್ಳೆ ಪ್ಲೇಸ್. ಕೆಳಗೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೊಂದು ಟೆಂಪಲ್ಗೆ ಬೆಟ್ಟದ ಮೇಲಿಂದ ಹೋಗಿ. ಇದು ಭೀಮೇಶ್ವರ ಸ್ವಾಮಿ ಸನ್ನಿಧಿ.
ಇಲ್ಲಿ ಅಂತ ಏನು ಇದು ಕೂಡ ಈಶ್ವರಂಗೆ ಸೇರಿರುವಂಥ ದೇವಸ್ಥಾನ. ಈಗ ನಾವು ಹೊರಟಿರೋಂಥ ದೇವಸ್ಥಾನ ಕೊನೆಯ ದೇವಸ್ಥಾನ ಲಿಗಾಂಬ ಅಮ್ಮನವರ ಸನ್ನಿಧಿ. ಇದು ಕೂಡ ಅಮ್ಮನವರ ಸನ್ನಿಧಿ. ಈ ಒಂದು ದೇವ್ರ ದರ್ಶನ ಮುಗಿದ್ರೆ ಇಲ್ಲಿದು ಫುಲ್ ದೇವ್ರದ ದರ್ಶನಗಳೆಲ್ಲ ಮುಗ್ದಂಗೆ ಲೆಕ್ಕ. ಈಗ ಅದೇ ಬೆಟ್ಟ ಹೋಗಿ ಬಂದಿದ್ದು ನಾವು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ರಥ ನಡೆಸುವಂಥ ಜಾಗ. ಉತ್ಸವ ಕೂಡ ಇಡಿಸ್ಕೊಂಡಿದ್ದಾರೆ. ಉತ್ಸವ ಆಗಿರುತ್ತೆ. ಸೊ ಇದೇ ಉತ್ಸವ ಮಾಡಿರೋದು. ಇಷ್ಟೆಲ್ಲ ಆದಮೇಲೆ ದರ್ಶನ ಆದಮೇಲೆ ಇದು ಊಟ ಕೂಡ ಸಿಗುವಂಥದ್ದು ದೇವ ಪ್ರಸಾದ. ಇದೇ ಊಟದ ಹಾಲು. ನಿಮಗೆ ಅದೃಷ್ಟ ಇದ್ದರೆ ಪಾಯಸ ಸಿಗುತ್ತೆ, ಇಲ್ಲಾಂದರೆ ಒಬ್ಬಟ್ಟು ಸಿಗುತ್ತೆ. ಇದು ಎಂಟ್ರಿ ಹೀಗೆ ಬರಬೇಕು. ಇದು ಹೊಸದಾಗಿ ಕಟ್ಟಿರುವಂಥ ಹಾಲು ಊಟಕ್ಕೆ. ಇಲ್ಲಿ ಪ್ರಸಾದ ನಿಲಯಕ್ಕೆ ದಾರಿ. ಇದು ಹಾಲು. ಇದರ ಊಟ ಕೂತಿರುವಂಥದ್ದು ನಮಗೂ ಬಿಡಿಸ್ತಾರೆ. ಏನು ಪ್ರಸಾದ ತಿಂದ್ಬಿಟ್ಟು ಇಲ್ಲಿಂದ ನಾವು ಹೊರಡೋದು ಅಷ್ಟೇ. ಹೇಳಿದೆ ಅದೃಷ್ಟ ಇದ್ದರೆ ಪಾಯಸ ಸಿಗುತ್ತೆ ಅಂತ. ನಮಗೆ ಅದೃಷ್ಟ ಇತ್ತು, ಪಾಯಸನೂ ಸಿಕ್ತು. ನಿಮಗೆ ಅಂಥದ್ದು ಪಾಯಸ ಆದಮೇಲೆ ನಮಗೆ ಸಿಕ್ಕಿರೋವಂಥದ್ದೇ ಅನ್ನ ಸಾಂಬಾರು. ಸೊ ಇಲ್ಲಿ ಪ್ರಸಾದನೂ ಸಿಗುತ್ತೆ. ದರ್ಶನ ಮಾಡಿದವರು ಪ್ರಸಾದ ತಿನ್ಕೊಂಡು ಹೋಗ್ಬೋದು. ಈಗ ನಾವು ಊಟ ಮಾಡೋಣ ಪ್ರಸಾದನ. ಊಟನೂ ಮಾಡಿದೈತಿ. ಈ ರೀತಿಯಾಗಿ ನಾವು ಒನ್ ಡೇ ಟ್ರಿಪ್ನ ಫಿನಿಷ್ ಮಾಡಿದ್ದೀವಿ. ಇವತ್ತು ಕಾರ್ಮಿಕರ ದಿನಾಚರಣೆ ರಜಾ ಇರೋದರಿಂದ ನಾವು ನಮ್ಮ ಫ್ರೆಂಡು ಸೇರಿ ಪ್ಲ್ಯಾನ್ ಮಾಡಿದ್ವಿ. ಇಂಥ ಒಂದು ಒಳ್ಳೆ ಅದ್ಭುತವಾದ ಜಾಗ ಸಿಕ್ತು ನಮಗೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ.